ಆ ರಸ್ತೆ ಮೂಲಕ ನಿತ್ಯ ಸಾವಿರಾರು ವಾಹನ ಸವಾರರು ಸಂಚರಿಸ್ತಾರೆ. ಆ ರಸ್ತೆ ದಾಟಬೇಕು ಅಂದರೆ ಹರಸಾಹಸ ಪಡಬೇಕು. ಅದಕ್ಕೆ ಮುಕ್ತಿ ಕೊಡೋಕೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ಆರಂಭ ಆಗಿದೆ. ಆದರೆ ಕಾಮಗಾರಿ ಆರಂಭ ಆಗಿ 4 ವರ್ಷ ಕಳೆದರೂ ಇನ್ನೂ ಮುಗಿದಿಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ. ಅರ್ಧಕ್ಕೆ ನಿಂತ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ 4 ವರ್ಷ ಆದರೂ ಮುಗಿಯದ ಕೆಲಸ, ಬೇಸತ್ತ ಜನ. ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದಲ್ಲಿ ನಡೆಯುತ್ತಿರುವ ರೈಲ್ವೆ ಕಾಮಗಾರಿಯ ದೃಶ್ಯ ಇದು. ಕುಂಟುತ್ತಾ ಸಾಗುತ್ತಿರುವ ಅನಂತಶಯನಗುಡಿ ರೈಲ್ವೆ ಗೇಟ್ ಮೇಲ್ಸೇತುವೆ ಕಾಮಗಾರಿಗೆ ಜನ ಬೇಸತ್ತು ಹೋಗಿದ್ದಾರೆ. ಹೊಸಪೇಟೆಯಿಂದ ಹಂಪಿ, ಕಂಪ್ಲಿ, ಬಳ್ಳಾರಿ, ಗಂಗಾವತಿ ಸಂಪರ್ಕ ಕಲ್ಪಿಸುವ ಈ ರೈಲು ಮಾರ್ಗದಲ್ಲಿ ದಿನನಿತ್ಯ 15 ನಿಮಿಷಕ್ಕೆ ಒಂದರಂತೆ ರೈಲುಗಳು ಸಂಚಾರ ಮಾಡ್ತವೆ. ಸುಮಾರು ದಶಕಗಳ ಹೋರಾಟದಿಂದ 4 ವರ್ಷದ ಹಿಂದೆ 32 ಕೋಟಿ ವೆಚ್ಚದಲ್ಲಿ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ಆರಂಭವಾಯಿತು. ಆದರೆ ಇದುವರೆಗೂ ಕಾಮಗಾರಿ ಮುಗಿದಿಲ್ಲ. ಈ ಬಗ್ಗೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಭಾಳ ಸಂಕಷ್ಟಗಳು ಬಂದಿದ್ದಾವೆ. ಅಲ್ಲಿ ಧೂಳು, ಅಲ್ಲಿ ದಿನನಿತ್ಯ ಧೂಳು ಕುಡಿಯುವಂಥ ವ್ಯವಸ್ಥೆ ಆಗಿದೆ. ಹಂಗಾಗಿ ಶಾಸಕರು, ಈ ಸಂಸದರು ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚರಿಕೆಯಿಂದ ಇದನ್ನು ಆದಷ್ಟು ಒಂದು 3-4 ತಿಂಗಳಲ್ಲಿ ಮುಗಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ಎರಡೂ ಸರ್ಕಾರಗಳ ವಿರುದ್ಧ ನಾವು ಬೀದಿಗಿಳಿದು ಹೋರಾಟ ಮಾಡುವಂಥ ಸಂಭವ ಬರ್ತದೆ. ಇಲ್ಲಿರ್ತಕ್ಕಂಥ ಶಾಸಕರು ಒಟ್ಟಾರೆಯಾಗಿ ಆ ಒಂದು ಬ್ರಿಡ್ಜ್ ಬಗ್ಗೆ ಮತ್ತು ಒಂದು ಫ್ಲೈಓವರ್ ಬಗ್ಗೆ ಇಲ್ಲಿವರೆಗೆ ಅದ್ರ ಬಗ್ಗೆ ಯಾವುದೇ ತೆರನಾದಂಥ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಏನೂ ಕೂಡ ಮಾತಾಡ್ತಿಲ್ಲ. ಸುಮ್ಮನೆ ಶಾಸಕರು ಯಾವ ರೀತಿ ಇದೆ ಅಂದರೆ ಹೊಸಪೇಟೆಯಲ್ಲಿ ತಮ್ಮ ಮನೆಗೆ ಮತ್ತು ಅಥವಾ ತಮ್ಮ ಆಫೀಸ್ಗೆ ಸೀಮಿತಗೊಂಡಿದ್ದಾರೆ ಅಥವಾ ಬೆಂಗಳೂರಿಗೆ ಅಲ್ಲಿ ಸೀಮಿತಗೊಂಡಿರತಕ್ಕಂಥದ್ದು ಅನುಮಾನ ಹೊಸಪೇಟೆ ಜನರಲ್ಲಿ ಕಾಡಿದೆ. ಹೊಸಪೇಟೆ ನಗರದಿಂದ ಹಂಪಿ, ಕಮಲಾಪುರ, ಗಂಗಾವತಿ ಮತ್ತು ರಾಯಚೂರಿಗೆ ತೆರಳುವವರು ಇದೇ ಮಾರ್ಗವಾಗಿ ಸಂಚರಿಸಬೇಕು. ದಿನದ 18 ಗಂಟೆಗೂ ಅಧಿಕ ಸಮಯ ರೈಲ್ವೆ ಗೇಟ್ ಮುಚ್ಚಿಯೇ ಇರುತ್ತದೆ. ಈ ಗೇಟ್ ದಾಟಿ ಹಂಪಿಗೆ ತೆರಳುವ ಜನರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ಹೋಗಲು ಆಗದೆ ಆಂಬ್ಯುಲೆನ್ಸ್ನಲ್ಲೇ ಹೆರಿಗೆಯಾದ ಪ್ರಸಂಗಗಳೂ ಇವೆ. ನಿಧಾನಗತಿಯ ಕಾಮಗಾರಿ ಬಗ್ಗೆ ಶಾಸಕ HR ಗವಿಯಪ್ಪರನ್ನ ಪ್ರಶ್ನಿಸಿದ್ರೆ ಇನ್ನು 3 ರಿಂದ 4 ತಿಂಗಳಲ್ಲಿ ಕಾಮಗಾರಿ ಮುಗಿಯುತ್ತದೆ ಅಂತ ಹೇಳ್ತಿದ್ದಾರೆ. ರೈಲ್ವೆ ಓವರ್ ಬ್ರಿಡ್ಜು ಅದು ಮೊನ್ನೆ ರೈಲ್ವೆ ಮಿನಿಸ್ಟರ್ ಸೋಮಣ್ಣ ಸಾಹೇಬರು ಬಂದವಾಗೆ ನಾವು ಕೇಳ್ಕೊಂಡ್ವಿ, ಬೈ ಏಪ್ರಿಲ್ಗೆಲ್ಲ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಮೇನ್ ಏನಿತ್ತಂದರೆ ಮನೆಗಳಿದ್ದವು, ಅದಕ್ಕೂ ಅವರಿಗೆಲ್ಲ ಕಾಂಪನ್ಸೇಷನ್ ಕೊಟ್ಟಿದ್ದೀನಿ, ಲ್ಯಾಂಡ್ ಕಾಂಪನ್ಸೇಷನ್ ಕೊಟ್ಟಿದ್ದೀನಿ. ಕಾಲಮ್ಸ್ ಒಂದು ಸಾರಿ ಕಂಪ್ಲೀಟ್ ಆದಮೇಲೆ ಐ ಥಿಂಕ್ ಸೊ ವಿದಿನ್ ಬೈ ಏಪ್ರಿಲ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅನ್ನೋದು ನನಗೆ ವಿಶ್ವಾಸ. ಪ್ರತಿ 15 ರಿಂದ 20 ನಿಮಿಷಕ್ಕೊಮ್ಮೆ ರೈಲು ಸಂಚಾರ ಆಗುವುದರಿಂದ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ವಾಹನ ಸವಾರರು ಕಿರಿಕಿರಿ ಅನುಭವಿಸ್ತಾ ಇದ್ದು ಸಮಯಕ್ಕೆ ಸರಿಯಾಗಿ ತಲುಪಲು ಆಗದೆ ರೋಸಿ ಹೋಗಿದ್ದಾರೆ. ಇದಕ್ಕೆ ಮುಕ್ತಿ ಸಿಗಲು ಮೇಲ್ಸೇತುವೆ ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣಗೊಳ್ಳಬೇಕಾಗಿದೆ. ಬಸವರಾಜ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ.